ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ಕೆಲವೇ ಕ್ಷಣಗಳಲ್ಲಿ ವೈದ್ಯರು ಹೆಲ್ತ್ ಚೆಕಪ್ ಅನ್ನ ಮಾಡ್ತಾರೆ. ಯಾಕಂದ್ರೆ ಬೆನ್ನೋವು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಸರ್ಕಾರಿ ತಜ್ಞ ವೈದ್ಯರನ್ನ ಕರೆಸಿದ್ದಾರೆ ಈಗ ಬಳ್ಳಾರಿ ಜೈಲಿಗೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ವೈದ್ಯರು ಬರ್ತಾರೆ. ಅನಾರೋಗ್ಯ ಸಂಬಂಧ ದಾಖಲೆಗಳನ್ನು ಈಗಾಗಲೇ ವಿಜಯಲಕ್ಷ್ಮಿ ಅವರು ಕೂಡ ಕೊಟ್ಟಿದ್ದಾರೆ. ಸ್ವಲ್ಪ ವೈದ್ಯರ ಒಂದು ನೆರವು ಬೇಕು ದರ್ಶನ್ಗೆ ಅಂತ ಹೇಳಿ. ಅವ್ರಿಗೆ ಏನೇನು ಸಮಸ್ಯೆ ಇದೆ, ಈಗ ಇತ್ತೀಚೆಗಷ್ಟೇ ಒಂದು ಆಕ್ಸಿಡೆಂಟ್ನಲ್ಲಿ ಕೈಗೆ ಪೆಟ್ಟು ಮಾಡ್ಕೊಂಡಿದ್ರು. ಸೊ ಕೈ ಕೂಡ ಫ್ರ್ಯಾಕ್ಚರ್ ಆಗಿತ್ತು. ಅದರ ನೋವು ಕೂಡ ಸಹಜವಾಗಿ ಇದ್ದೇ ಇರುತ್ತೆ ಇನ್ನುವೆ. ಸೊ ಹಾಗೆ ಬ್ಯಾಕ್ ಪೇನ್ ಕೂಡ ಇದೆ ಅಂತ ಹೇಳಿ ಕಂಪ್ಲೇಂಟ್ಸ್ ಇದೆ. ಸೊ ಹಾಗಾಗಿ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ವೈದ್ಯರು ಬಂದು ತಪಾಸಣೆಯನ್ನು ಮಾಡ್ತಾರೆ. ಸ್ಥಳದಲ್ಲಿ ನಾವು ಪ್ರತಿನಿಧಿ ವಿನಾಯಕ್ ಇದ್ದಾರೆ, ಮತ್ತಷ್ಟು ಡೀಟೇಲ್ಸ್ನ ಪಡೆಯೋಣ. ವಿನಾಯಕ್, ಈಗ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ಇನ್ನೇನು ವೈದ್ಯಕೀಯ ತಪಾಸಣೆ ನಡೆಯುತ್ತೆ ಅನ್ನುವಂಥದ್ರ ಬಗ್ಗೆ ಇರುವಂತಹ ಸುದ್ದಿ. ಸೊ ಎಷ್ಟೊತ್ತಿಗೆ ಬರ್ತಾರೆ ವೈದ್ಯರು, ಯಾರನ್ನ ಕರೆಸ್ತಾ ಇದ್ದಾರೆ? ಸೊ ಜೊತೆಗೆ ಅಲ್ಲಿ ಹೇಗೆ ಈಗ ದರ್ಶನ್ನ ಚಲನವಲನಗಳನ್ನು ನೋಡೋದಕ್ಕೆ, ನಿಗಾ ಇಡೋದಕ್ಕೆ ಯಾವ ರೀತಿ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ವಿನಾಯಕ್? ಖಂಡಿತ ರೆಹಮಾನ್, ಬೆನ್ನು ನೋವು ಮತ್ತು ಕೈ ನೋವಿನ ಸಮಸ್ಯೆಯಿಂದ ಬಳಲ್ತಾ ಇರತಕ್ಕಂಥ ನಟ ದರ್ಶನ್ ಅವರು ಕಳೆದ 5 ದಿನಗಳಿಂದ ಕೂಡ ನಿರಂತರವಾಗಿ ಡಾಕ್ಟರ್ ಸಂಪರ್ಕಕ್ಕೆ ಬಯಸ್ತಾ ಇದ್ರು. ಮತ್ತು ಈಗಾಗಲೇ DIG ಅವರಿಗೆ ಕೂಡ ಮನವಿ ಕೂಡ ಮಾಡ್ಕೊಂಡಿದ್ರು. ಅಂದರೆ ಸಂಬಂಧಪಟ್ಟ ನೋವಿಗೆ ತಜ್ಞರಿಂದ ನನಗೆ ಚೆಕಪ್ ಆಗಬೇಕು, ಚಿಕಿತ್ಸೆ ಬೇಕು ಅಂತ ಕೂಡ ಮನವಿಯನ್ನು ಮಾಡಿಕೊಂಡಿದ್ರು. ಅದಕ್ಕೆ ಸಂಬಂಧಿಸಿದಂತೆ ವಿಜಯಲಕ್ಷ್ಮಿ ಅವರು ಕೂಡ ಕೆಲವೊಂದಿಷ್ಟು ಈ ಹಿಂದೆ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಜೈಲ್ ಸಿಬ್ಬಂದಿಗಳಿಗೆ ಬಂದು ಪರಿಶೀಲನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ರು. ಈಗಾಗಲೇ ನಿನ್ನೆ ವೈದ್ಯರು ಬಂದು, ಅಂದರೆ ವಿಮ್ಸ್ನ ವೈದ್ಯರು ಬಂದು ಪರಿಶೀಲನೆ ಮಾಡಿದ್ರು. ಆದರೆ ಇವತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೆನ್ನು ಮೂಳೆಯ ಸಂಬಂಧಪಟ್ಟಂಥ ತಜ್ಞರು ಇವತ್ತು ಬಳ್ಳಾರಿಯ ಜೈಲ್ ಬಗ್ಗೆ ಬರ್ತಾರೆ. ಬಂದು ಅಲ್ಲಿ ನಟ ದರ್ಶನರ 15 ಸಲಿಗೆ ಹೋಗಿ ಅಲ್ಲಿ ಅವರ ವೈದ್ಯಕೀಯ ಪರಿಶೀಲನೆ ಕೂಡ ಮಾಡ್ತಾರೆ. ಕೆಲವೊಂದಿಷ್ಟು ಇಕ್ವಿಪ್ಮೆಂಟ್ಸ್ಗಳನ್ನು ತೆಗೆದುಕೊಂಡು ಬಂದು ಅಲ್ಲಿ ಪರಿಶೀಲನೆ ಕೂಡ ಮಾಡ್ತಾರೆ. ತದನಂತರದಲ್ಲಿ ಹೆಚ್ಚು ಕಮ್ಮಿ ಇನ್ನೊಂದಿಷ್ಟು ಫೆಸಿಲಿಟಿಗಳು ಬೇಕಾದರೆ ಅವರನ್ನು ವಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡುವ ಸಾಧ್ಯತೆ ಕೂಡ ಹೆಚ್ಚಿರುವಂಥದ್ದು. ಜೊತೆಗೆ ಇನ್ನೊಂದು ಏನು ಸಮಸ್ಯೆ ಅಂತಂದರೆ, ಪರಪ್ಪನ ಆಗ್ರಹದಲ್ಲಿ ನಟ ದರ್ಶನ್ ಅವರಿಗೆ ಸಿಕ್ಕಿರ್ತಕ್ಕಂಥ ರಾಜ್ಯಾದ್ಯಂತ ಬಳ್ಳಾರಿಯಲ್ಲಿ ಬಹುತೇಕ ಸಿಗೋದು ಸಾಕಷ್ಟು ಕಷ್ಟ. ಯಾಕಂತಂದರೆ ಈಗಾಗಲೇ ದರ್ಶನ್ ಅವರ ಚಲನವಲನಗಳನ್ನ ಎಲ್ಲವನ್ನು ಕೂಡ ಫುಟೇಜ್ಗಳನ್ನು ಸಂಗ್ರಹ ಮಾಡಲಿಕ್ಕೋಸ್ಕರ ಈಗಾಗಲೇ ಹೊಸ ಹಾರ್ಡ್ ಡಿಸ್ಕ್ಗಳನ್ನು ಈಗಾಗಲೇ ಜೈಲ್ ಸಿಬ್ಬಂದಿಗಳು ಖರೀದಿ ಮಾಡಿರುವಂಥದ್ದು. ಅಂದರೆ ಪ್ರಮುಖವಾಗಿ ದರ್ಶನ್ ಅವರು ಇರತಕ್ಕಂಥ ಸೆಲ್ನ ಮುಂಭಾಗದಲ್ಲಿ ಒಂದು CC ಕ್ಯಾಮ್ರಾ ಅಳವಡಿಕೆ ಆಗಿದ್ದರೆ ಮತ್ತು 3 ಸಿಬ್ಬಂದಿಗಳು ಬ್ಯಾಡಿ ಓನ್ ಕ್ಯಾಮ್ರಾಗಳಿಂದ ಕೂಡ ಅಲ್ಲಿ ಚಲನವಲನ ಗಮನಿಸ್ತಾ ಇದ್ದಾರೆ. ಅವು ಎಲ್ಲವೂ ಕೂಡ CC ಫುಟೇಜ್ಗಳನ್ನು ಕೂಡ ಸಂಪೂರ್ಣವಾಗಿ ಸಂಗ್ರಹ ಮಾಡ್ತಾರೆ. ಜೊತೆಗೆ ದರ್ಶನ್ ಅವರು ಯಾರನ್ನೇ ಕೂಡ ಸಂಪರ್ಕ ಮಾಡಿದ್ರು ಕೂಡ ಎಲ್ಲವನ್ನೂ ಕೂಡ ವಾಯ್ಸ್ ಸಮೇತ ರೆಕಾರ್ಡ್ ಆಗುವ ರೀತಿಯಲ್ಲಿ ಕೂಡ ಈಗಾಗಲೇ ಫೆಸಿಲಿಟಿನ ಕೂಡ ಮಾಡ್ಕೊಂಡಿರುವಂಥದ್ದು. ಹೀಗಾಗಿ ಒಂದು ರೀತಿ ದರ್ಶನ್ ಅವರಿಗೆ ಯಾವೇ ಜೈಲಿನಲ್ಲಿರ್ತಕ್ಕಂಥ ಖೈದಿಗಳು ಬಂದು ಮಾತನಾಡಿದ್ರು ಕೂಡ ಸಾಕಷ್ಟು ಸಮಸ್ಯೆ ಎದುರಾಗುತ್ತೆ. ಹೀಗಾಗಿ ಸಂಪೂರ್ಣವಾಗಿ ಎಲ್ಲ ಚಲನವಲನಗಳನ್ನು ಕೂಡ ಈಗಾಗಲೇ ಹಾರ್ಡ್ ಡಿಸ್ಕ್ಗಳಲ್ಲಿ ಸೇವ್ ಮಾಡ್ತಾ ಇದ್ದಾರೆ. ಅಂದರೆ ಈಗ ವಿಶೇಷ ಪ್ರಕರಣವಾಗಿರುವುದಾಗಿ ಜೈಲ್ ಇರ್ತಕ್ಕಂಥ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಮತ್ತೊಂದಿಷ್ಟು ಸಮಸ್ಯೆಗಳನ್ನು ಗಮನಿಸ್ತಾ ಹೋದರೆ ಈಗ ಇನ್ನೇನು ಒಂದು ಅರ್ಧ ಗಂಟೆಯಲ್ಲಿ ವಿಮ್ಸ್ನ ಪ್ರಮುಖ ತಜ್ಞರು ಬೆನ್ನು ಮೂಳೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆ ಇದ್ದು ಅವಳು ಕೂತ್ಕೊಳ್ಳೋಕ್ಕೆ ಸಮಸ್ಯೆ ಆಗ್ತದೆ ಅಂತಂದರೆ ನಿಜಕ್ಕೂ ಅವರಿಗೆ ಚೇರ್ ಕೊಡುವಂಥ ಸೌಲಭ್ಯ ಕೂಡ ಎದುರಾಗ್ಬೋದು. ಅದರಲ್ಲೂ ಕೂಡ DIG ಅವರ ಪರ್ಮಿಷನ್ ಬೇಕಾಗುತ್ತೆ ಅವರಿಗೆ ಸರ್ಜಿಕಲ್ ಚೇರ್ ಬೇಕಾದರೆ. ರೆಹಮಾನ್. ಓಕೆ ವಿನಾಯಕ್, ಥ್ಯಾಂಕ್ ಯು ತುಂಬ ಡೀಟೇಲ್ಸ್ಗಾಗಿ.